ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ತುಂಬ ಕೋಪ ಆಗಿರ್ತೀರ ಅನ್ಕೋತೀನಿ ನನ್ನ ಮೇಲೆ. ಯಾಕಪ್ಪ ಅಂದರೆ ವಿಡಿಯೋ ಹಾಕಿ ನಾನು ತುಂಬಾ ದಿನ ಆಯಿತು. ಅದಕ್ಕೆ ಕಾರಣ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಈ ಮೂವಿ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ ಇಡೀ ಊರೇ ಒಬ್ಬರನ್ನ ದೇವರು ಅಂತ ಹೇಳ್ತಾ ಇದೆ. ಆದರೆ ಒಬ್ಬ ಮಾತ್ರ ಅವನು ದೇವರಲ್ಲ, ಅವನ ಮಾತು ಕೇಳ್ಬೇಡ್ರಿ ಅಂತ ಎಷ್ಟೋ ಬುದ್ಧಿ ಹೇಳ್ತಾವ್ರೆ. ಯಾಕಪ್ಪ ಅಂದರೆ ಅವರೇ ಅಲ್ವಾ ನಮ್ಮ ಹೀರೋ. ಸರಿ ಬನ್ನಿ ಏನು ಎತ್ತ ಅಂದ್ಬಿಟ್ಟು ಈ ಮೂವಿ ನೋಡಿ ತಿಳ್ಕೊಳ್ಳೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಸೂಪರ್ ಆಗಿ ಒಂದು ಮಗು ಹುಡ್ತು, ಗಂಡು ಮಗು. ಎಲ್ಲರೂ ಸಖತ್ ಖುಷಿ ಪಡ್ತಾರೆ. ಆಕ್ಚುಲಿ ಈ ಮಗುನೇ ನಮ್ಮ ಹೀರೋ. ಇನ್ ಮಗು ಹುಡ್ತಲ್ಲ, ಹೆಸರಿಡ್ಬೇಕು ಮಗುಗೆ. ಅಪ್ಪ ಯೋಚನೆ ಮಾಡಿ ಅವರಪ್ಪನ ಹೆಸರೇ ಆ ಮಗುಗೆ ಇಟ್ಬಿಡ್ತಾರೆ. ಆ ಮಗು ಹೆಸರೇ ಕರ್ಸನ್ ದಾಸ್. ದಾಸ್ ಅಂದ್ರೆ ಕೃಷ್ಣನಿಗೆ ಸೇವೆ ಮಾಡೋನು. ಆ ಊರಲ್ಲಿರೋ ಎಲ್ಲರಿಗೂ ಒಂದೇ ದೇವರು, ಅದೇ ಕೃಷ್ಣ. ನಮ್ ಕರ್ಸನ್ ದಾಸು ಸ್ವಲ್ಪ ದೊಡ್ಡವನಾದ. ಮನೇಲಿ ಒಂದು ಅಪ್ಪ ಹೋಮ ನಡೆಸ್ತವ್ರೆ. ಆ ಹೋಮದಲ್ಲಿ ತಿನ್ನೋ ಅನ್ನ ಅಲ್ಲ ಅದ್ರಲ್ಲಿ ಹಾಕ್ತಾವ್ರೆ, ಅದೇ ಧಾನ್ಯ ಅಂತ ಹೇಳ್ತಾರಲ್ಲ ಅದನ್ನ. ನಮ್ ಕರ್ಸನ್ ದಾಸು, ಅಂಕಲ್ ಇದೆಲ್ಲ ಏನಕ್ಕೆ ಇದ್ರೊಳಗಾಗ್ತಾ ಇದೀರಾ? ಅವಾಗಲೇ ನಮ್ಮಪ್ಪ ದೇವ್ರಿಗೆ ಸೇರೋದು ಅಂತ ನಮ್ಮ ಪೂಜಾರಿ ಅವ್ರು ಹೇಳ್ತಾವ್ರೆ. ಹಂಗಾರೆ ಅಗ್ನಿಗೆ ದೇವ್ರ ಅಡ್ರೆಸ್ ಗೊತ್ತಾ? ಉನ್ನೇನ ಹಿಂಗ್ ಕೇಳ್ದ. ದೇವಸ್ಥಾನಕ್ಕೆ ಹೋದ್ರು, ಅಲ್ಲಿ ಪೂಜಾರಿ ಪೂಜೆ ಮಾಡ್ತಾವ್ರೆ. ಹೌದು, ಇವ್ರು ಯಾಕೆ ದೇವ್ರ ಪಕ್ಕದಲ್ಲೇ ಅವ್ರೆ? ಅಪ್ಪ ಅವರೇ ಕಣೋ ಮಹಾಮಂಗಳಾರತಿ ಮಾಡೋರು. ಯಾಕೆ ನಮ್ಗೆಲ್ಲ ಕೈ ಕಾಲಿಲ್ವಾ? ಏನೋ ಹಿಂಗ್ ಕೇಳ್ತಾನೆ. ಈ ತರ ತುಂಬಾ ಮಾತುಗಳು ಕೇಳ್ತಾನೆ ಇರ್ತಾನೆ. ಸರಿ ದೇವ್ರ ಮುಕ್ಕೊಂಡು ಹಂಗೆ ಮೆಟ್ಲಿ ಕಡೆ ಇಳ್ಕೊಂಡ್ ಬರ್ತಾವ್ರೆ. ಅಲ್ಲಿಬ್ಬರು ಲೇಡೀಸ್ಗಳು ಕಾಲು ಎಡಗ್ಬಿಡುತ್ತೆ. ಅಪ್ಪ ಇವ್ರೇನಕ್ಕೆ ಮಗಕ್ಕೆ ಬಟ್ಟೆ ಹಾಕೊಂಡಿದ್ದಾರೆ? ಪಾ ಹೆಣ್ಮಕ್ಳನ್ನ ಯಾರು ನೋಡ್ಬಾರ್ದು ಕಣೋ, ಅದಕ್ಕೋಸ್ಕರ. ಹೇ ನಡಿಯೋ ಮೆಟ್ಲೆ ಇವ್ರು ಕಾಣಿಸ್ತಾ ಇಲ್ಲ, ಇವ್ರು ಏನೋ ಮಾಡ್ತಾರೋ. ಲೋ ಹಂಗೆಲ್ಲ ಮಾತಾಡ್ಬೇಡ ಕಣೋ, ಬಾರೋ, ಅದೆಲ್ಲ ಸಂಪ್ರದಾಯ ನಿನಗೆ ಗೊತ್ತಾಗಲ್ಲ. ಹಿಂಗೆ ಖುಷಿಯಾಗಿ ಹೋಯ್ತಾ ಇದೆ ಜೀವನ. ಒಂದು ದುಃಖ ಬರ್ಲೇಬೇಕಲ್ಲ. ನಮ್ ಕರ್ಸನ್ ದಾಸ್ ಅವ್ರ ಅಮ್ಮ ತೀರ್ಕೊಂಡ್ಬಿಟ್ರು. ಅವ್ರಪ್ಪ ಅಲ್ಲಿಗೆ ಬಿಟ್ಟಿಲ್ಲ, ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ರು. ಇದು ನಮ್ಮ ಕರ್ಸನ್ ದಾಸ್ಗೆ ಇಷ್ಟ ಆಗದೆ ಸೀದಾ ಬಂದ ಹುಡುಗ ಮುಂಬೈಗೆ. ಇದು ಆ ಕಾಲದ ಮುಂಬೈ. ಬ್ರಿಟಿಷ್ ಅವರು ಈ ಜಾಗನ ಬಾಡಿಗೆಗೆ ಬಿಟ್ಟಿದ್ದಾರೆ. ವರ್ಷ ಆದಾಯ ಕಟ್ಟಬೇಕು. ಹಂಗೆ ಸ್ವಲ್ಪ ದಿನ ಕಳೀತು. ನಮ್ ಕರ್ಸನ್ ದಾಸು ದೊಡ್ಡವನೇ ಆಗೋದ. ಅಲ್ಲೊಬ್ರು ನಾನು ಕೀಳ್ ಜಾತಿಯವನು, ಸ್ವಲ್ಪ ಜಾಗ ಬಿಡಿ ಅಂತ ಹೋಯ್ತವನೆ. ಕರ್ಸನ್ ದಾಸು ಯಾವ್ದೋ ಒಂದು ವಡಾಪಾವ್ ತಿಂತಾರಂಗ ಅವನೇ. ಅಲ್ಲೊಬ್ರು ತಿಂತಾ ಇರ್ತಾರೆ. ಸರ್ ಸ್ವಲ್ಪ ಚಟ್ನಿ ಕೊಡ್ತೀರಾ? ಅಲ್ಲಿ ತುಂಬಾ ಜನ ಅವರೇ. ಸ್ವಾಮಿ ನನ್ನ ಹತ್ರ ಮಾತಾಡಬೇಡಿ ಸ್ವಾಮಿ ಅಂತ ಅಯ್ಯಪ್ಪ ಹೇಳ್ತಾವನೆ. ರೀ ನಾನ್ ಕೇಳಿ ಚಟ್ನಿ ರೀ ಅನ್ಬಿಟ್ಟು ಚಟ್ನಿ ತಗೊಂಡು ಸಿಂಪಲ್ ಆಗಿ ಹೋಗ್ತಾವನೆ. ಆಕ್ಚುಲಿ ನಮ್ ಕರ್ಸನ್ ದಾಸ್ ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ರೈಟಿಂಗ್ ನೋಡಿ ಊರಲ್ಲಿರೋ ದೊಡ್ಡ ಮನುಷ್ಯರೆಲ್ಲ ಬಹಳ ಖುಷಿ ಆಗ್ತಾರೆ. ಸರಿ ಮಾರನೇ ದಿನ ಓಲಿ ಸೀದಾ ಅತ್ತೆ ಹತ್ರ ಬಂದ. ಅತ್ತೆ ಓಲಿ ಆಗ್ತಿದೆ ನಿನಗೆ? ಲೇ ನನ್ನ ಹತ್ರ ಹಾಕ್ಬೇಡ ಕಣೋ, ನಾನು ವಿಧವೆ ಕಣೋ. ಅತ್ತೆ ವಿಧವೆ ಗಿಧವೆ ಏನತ್ತೆ, ಎಲ್ಲ ಒಂದೇ ಅಲ್ವಾ ಅತ್ತೆ ಅಂತೇಳಿ ಸ್ವಲ್ಪ ಮಾತಾಡಿ ಕಾಮಿಡಿ ಮಾಡ್ಕೊಂಡು ಅತ್ತೆಗೆ ಸ್ವಲ್ಪ ಓಲಿ ಹಚ್ಬಿಟ್ಟು ಹೊಂಟೈತಾನೆ. ಅತ್ತೆ ಸ್ವಲ್ಪ ಖುಷಿನೇ, ಬಟ್ ಆ ಕಡೆಯಿಂದ ಒಬ್ರು ಅಂತ ನೋಡ್ತಾವ್ರೆ. ಸೀದಾ ಹುಡುಗ ಹೋದ. ಲೇ ಹೀರೋಯಿನ್ ಇಲ್ಲೋ? ಇಲ್ಲ ಬಂದ್ರು ನೋಡಿ, ಇವರೇ ಹೀರೋಯಿನ್. ಆಲ್ರೆಡಿ ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ. ಡೈರೆಕ್ಟ್ರು ಅದನ್ನ ನಮಗೆ ತೋರಿಸಿಲ್ಲ. ಸಾರಿ ನಾನೇನೋ ಮಾಡಕ್ಕಾಗಲ್ಲ. ಹೋಳಿ ಹಬ್ಬ ಹೋಲಿ ಆಡಕ್ಕೆ ಬರ್ತಾವನೆ ನಮ್ಮ ಹೀರೋಯಿನ್. ಹೇ ಬಡಪ್ಪ, ಫಸ್ಟ್ ನಮ್ಮ ಜೆ ಸ್ವಾಮಿಗಳು ಬರ್ಬೇಕು. ಅವ್ರು ಬಂದು ಹೋಲಿ ಆಡಿದ್ಮೇಲೆ ನಾವೆಲ್ಲ ಹೋಲಿ ಆಡ್ಬೇಕಾಗಿರೋದು. ಯಾರ ಜೆ ಸ್ವಾಮಿ? ಇಲ್ಲಿ ನೋಡ್ರಿ, ಕೃಷ್ಣನ್ಗೆ ಅಲಂಕಾರ ಮಾಡ್ತಾರಲ್ಲ ಅದೇ ತರ ಈ ಕಡೆ ಒಬ್ಬ ಆಸಾಮಿಗೂ ಅಲಂಕಾರ ಮಾಡ್ತಾವ್ರೆ. ಇವರೇ ಆ ಜೆ ಹಂಗೆ ಕೃಷ್ಣನ್ಕಿನ್ನ ಓವರ್ ಆಗಿ ಒಡವೆ ಹಾಕಿದ್ದಾರೆ. ಸೀದಾ ಹಂಗೆ ಆಚೆ ಬಂದ್ರು. ಅಲ್ಲಿ ಕೃಷ್ಣನ್ ಮೇಲೆ ಹೋಳಿ ಸ್ವಲ್ಪ ಹಚ್ಚಿದ್ರು. ಅವಾಗ ಆಡ್ತಾರ ನೋಡಿ ಡ್ಯಾನ್ಸು, ಸೂಪರ್ ಆಗಿದೆ ಡ್ಯಾನ್ಸು. ಡ್ಯಾನ್ಸ್ ಎಲ್ಲ ಆಡಾಯ್ತು. ನಮ್ ಜೆ ಸ್ವಾಮಿಗೆ ಹೀರೋಯಿನ್ ಮೇಲೆ ಲೈಟ್ ಆಗಿ ಒಂದು ಕಣ್ಣಾಯ್ತು. ಆಡ ಮುಗಿದ್ಮೇಲೆ ಹೋಳಿ ಎತ್ಕೊಂಡ್ಬಂದು ನಮ್ ಹೀರೋಯಿನ್ ಮೇಲೆ ಹಚ್ಬಿಡದ. ಇನ್ನೇನು ನೈಟ್ ಹೀರೋಯಿನ್ ಪಾದ ಪೂಜೆಗೆ ಕರೆದವ್ರೆ. ಅವ್ರ ಅಮ್ಮ ಬೇರೆ, ಲೇ ನೀನ್ ತುಂಬಾ ಪುಣ್ಯವಂತೆ ಕಣೆ, ಜೆ ಸ್ವಾಮಿ ಎಷ್ಟು ಒಳ್ಳೆಯವರು, ಎಷ್ಟು ದೊಡ್ಡವರು, ಅವರೇ ನಿನ್ನ ಇಷ್ಟಪಟ್ರಂದ್ರೆ ನೀನ್ ಡೈರೆಕ್ಟ್ ಸ್ವರ್ಗಕ್ಕೆ ಹೋಯ್ತಾ ಮಗಳೇ ಅಂತೇಳಿ ಹುಡುಗಿನ ಹೊರಗಡೆ ಕಳಿಸ್ತಾರೆ. ಈ ಕಡೆ ನಮ್ಮ ಹೀರೋ ಎಲ್ಲೋದ್ಲು ಹೀರೋಯಿನ್ ಅಂತ ಹುಡ್ಕೊಂಡ್ ಬರ್ತಾವ್ರೆ. ಅಲ್ಲಿರೋ ಹುಡುಗಿರೆಲ್ಲ ನಗ್ತಾವ್ರೆ. ಯಾಕೆ? ಸರಿ ಸೀದಾ 4-5 ಜನ ಬಂದ್ರು. ಈ ತರ ದರ್ಶನ ನೋಡ್ಬೇಕು, ಟಿಕೆಟ್ ಆಗತ್ತಪ್ಪ, ಟಿಕೆಟ್ ಎಷ್ಟಾಗುತ್ತೆ? ಸರಿ ಟಿಕೆಟ್ ತಗೊಂಡು ಅಲ್ಲಿ ಕಿಟಕಿ ಹತ್ರ ಬಿಡ್ತಾರೆ ನೋಡಕ್ಕೆ. ನಮ್ಮ ಹೀರೋನು ಬರ್ತಾನೆ. ಅವ್ರ ಹತ್ರ ಕೇಳ್ತಾನೆ, ಸರ್ ಈ ತರ ನಮ್ಮ ಲವರ್ನ ಕರ್ಕೊಂಡ್ಬಂದ್ರು, ಎಲ್ಲಿಟ್ಟಿದ್ದೀರಾ? ಅವ್ರು ಪಾದ ಪೂಜೆ ಅವರಪ್ಪ, ನಿನ್ಗೆ ಗೊತ್ತಿಲ್ವಾ? ಸರ್ ಹೇಳಿ ಸರ್. ಸರಿ ನೀನೇನಾಗಬೇಕು ಹುಡುಗಿಗೆ? ನಾನು ಮದುವೆ ಮಾಡ್ಕೊಳ್ಳೋಣ ಸರ್. ಓ ಹಾಗಾದ್ರೆ ನೀನ್ ನೋಡ್ಲೇಬೇಕು ಬಾ ಅಂತೇಳಿ ಸೀದಾ ಕರ್ಕೊಂಡು ಹೋಯ್ತಾರೆ. ಅಲ್ಲಿ ನೋಡಿದ್ರೆ ಒಳಗಡೆ ಓಹೋ ಬಂದ್ಯಾ ಅಂತ ಜೆ ಕೇಳ್ತಾವ್ರೆ. ನೀನು ಕೃಷ್ಣನ್ಗೆ ಆಯ್ಕೆ ಆಗಿದ್ಯಾ, ನಿನ್ನ ಜೊತೆನೆ ಇದ್ಬಿಡು ಅಂತೇಳಿ ಕೆಟ್ಟ ಕೆಲಸ ಮಾಡ್ತಾವ್ರೆ ಸ್ವಾಮೀಜಿ. ಆಚ ಕಡೆಯಿಂದ ಇದನ್ನ ಎಲ್ಲಾರು ನೋಡ್ಬಿಟ್ಟು ಅಳ್ತಾವ್ರೆ. ಯಾಕಂದ್ರೆ ದೇವ್ರ ದರ್ಶನ ಅಂತ. ಹಂಗಾರೆ ಅರ್ಥ ಮಾಡ್ಕೊಳ್ಳಿ, ಆ ಅಪ್ಪನ ಇವರೆಲ್ಲರೂ ದೇವ್ರು ಅಂತಾನೆ ಅನ್ಕೊಂಡಿದ್ದಾರೆ. ಇದನ್ನ ನೋಡ್ಬಿಟ್ಟು ನಮ್ಮ ಹೀರೋಗೆ ಮನ್ಸು ಕೇಳ್ತಾ ಇಲ್ಲ. ಸೀದಾ ಹೊರಡೆ ಹೊಂಟೈತಾರೆ. ಹೋಗ್ಬಿಟ್ಟು ಏನ್ ಮಾಡ್ತಾ ಇದೀಯ? ಹೌದು ನೀನು, ಅವ್ರು ನಿನ್ನ ಏನ್ ಮಾಡ್ತಾರ ಗೊತ್ತಾಯ್ತಾ? ನಿನ್ ಶೀಲನ ಹಾಳು ಮಾಡ್ತಾರ ಅವರು. ಆ ಹುಡುಗಿನೂ ಏನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಆ ಹುಡುಗಿ ಅವ್ರನ್ನ ದೇವ್ರು ಅನ್ಕೊಂಡಿದೆ. ಆ ಜೆ ಸ್ವಾಮಿನೂ ಹೇಳ್ತಾವ್ರೆ, ನೋಡಪ್ಪ ಬೇಕಂದ್ರೆ ಅವಳನ್ನ ಕರ್ಕೊಂಡು ಹೋಗು ಆಯ್ತಾ, ಸುಮ್ನೆ ಇಲ್ಲಿ ಸೌಂಡ್ ಮಾಡಬೇಡ ಅಂತ ಜೆ ಅವ್ರು ಹೇಳ್ತಾವ್ರೆ. ಬಟ್ ನಮ್ ಹೀರೋ ಕರೀತಾರೆ, ಬಟ್ ಆ ಹುಡುಗಿ ಬರಲ್ಲ. ಸರಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ನಮ್ ಹೀರೋ ಹಂಗೆ ಕಣ್ಣಲ್ಲಿ ನೀರ್ ಹಾಕೊಂಡು ಸೀದಾ
ಸೀದಾ ಆಚ ಕಡೆ ಬಂದ್ಬಿಡ್ತಾನೆ. ಮಾರನೇ ದಿನ ಹೀರೋಯಿನ್ ಬಂದ್ರು ಅವನ್ನ ಮೀಟ್ ಮಾಡಕ್ಕೆ. ನಾನು ಏನ್ ಮಾಡ್ಲಿ, ಯಾಕೆ ಹಿಂಗ್ ಮಾಡ್ತಾ ಇದ್ದೆ ಹೌದು ನೀನು, ಏನ್ ಹೇಳಿ ಈ ತರ ಹೌದು ನಾನು, ನೀನು ಏನ್ ಕೆಲಸ ಮಾಡಿದ್ಯಾ ಗೊತ್ತಾ, ನೀನು ಪಾದ ಪೂಜೆ ಅನ್ನೋ ಹೆಸರಲ್ಲಿ ಅವನ ನಿನ್ನ ಹಾಳು ಮಾಡಿದಾನೆ, ಭಂಗ ಮಾಡಿದಾನೆ ನಿನ್ನ, ನೀನು ಅದೆಲ್ಲ ನಂಬ್ತೀಯ ನೀನು, ಅದಕ್ಕೆಲ್ಲ ನೀನು ಓದ್ಲಿ ಅನ್ಬಿಟ್ಟು ನಾನು ಇಷ್ಟು ವರ್ಷ ವೆಯ್ಟ್ ಮಾಡಿದ್ದು ಅಂತ ನಮ್ಮ ಹೀರೋ ಹೇಳ್ತಾರೆ. ಬಟ್ ಹೀರೋಯಿನ್ಗೆ ಇದೆಲ್ಲ ಸರಿಯಾಗಿ ಅರ್ಥ ಆಗಲ್ಲ. ಯಾಕಂದ್ರೆ ಅವರು ಅವ್ರನ್ನ ದೇವ್ರ ತರ ನೋಡ್ತಾವ್ರೆ. ನಿಲ್ಲಿಸ್ಬಿಡೋಣ, ನಾಳೆ ಪಂಚಾಯತಿಯಲ್ಲಿ ನಾನು ಹೇಳ್ಬಿಡ್ತೀನಿ ನಿನಗೂ ನನಗೂ ಮದುವೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ನಮ್ಮ ಹೀರೋ ಹೊಂಟೈತಾರೆ. ಹುಡುಗಿ ನೈಟ್ ಆಯ್ತು, ತಿರ್ಗಾ ಜೆ ಸ್ವಾಮಿ ಹತ್ರ ಬಂದು, ಸ್ವಾಮಿ ನನ್ನ ಮದುವೆನ ಅವರು ನಿಲ್ಲಿಸ್ಬಿಟ್ರು ಸ್ವಾಮಿ, ನಾನು ಏನ್ ಮಾಡ್ಲಿ ಹೇಳಿ. ಅದೆಲ್ಲ ವಿಧಿ ಪ್ರಕಾರ ಆಗುತ್ತೆ, ಇನ್ಮೇಲೆ ನೀನು ನನ್ನ ಜೊತೆನೇ ಇದ್ಬಿಡು, ಈ ಸಾಮ್ರಾಜ್ಯನೇ ನಿಂದೆ ಇನ್ಮೇಲೆ ಅಂತ ಜೆ ಸ್ವಾಮಿ ಏನೇನೋ ತಲೆಗೆ ಹುಳ ಬಿಟ್ಬಿಟ್ಟು ಹುಡುಗಿನ ಸ್ವಲ್ಪ ಹ್ಯಾಪಿ ಮಾಡ್ತಾರೆ. ಸರಿ, ಹಂಗೆ ಬೆಳಗ್ಗೆ ಆಯ್ತು, ಹುಡುಗಿ ಹಂಗೆ ಎದ್ದು ಆಚೆ ಬರ್ತಾರೆ, ಖುಷಿಯಾಗಿ ಅವ್ರೆ. ಅಲ್ಲಿ ನೋಡಿದ್ರೆ ಸ್ವಾಮಿಗಳದ್ದು ಚಪ್ಲಿ ಇದೆ. ಸರಿ, ಆ ಚಪ್ಲಿ ತಗೊಂತ ಹೋಯ್ತಾರೆ. ಒಳಗಡೆಯಿಂದ ಒಂದು ಸೌಂಡು, ಏನಪ್ಪಾ ಅಂದ್ರೆ ನಿನ್ನೆ ನೈಟು ಏನೆಲ್ಲ ಡೈಲಾಗ್ ಹೊಡೆದ್ರೆ ಇವಳ ಹತ್ರ ಅದೇ ಡೈಲಾಗು ಇವ್ರ ತಂಗಿ ಹತ್ರ ಹೊಡಿತಾವ್ರೆ. ಇದನ್ನ ಕೇಳ್ಬಿಟ್ಟು ಹೀರೋಯಿನ್ಗೆ ತುಂಬಾ ಶಾಕ್ ಆಯ್ತು. ಸೀದಾ ಒಳಗಡೆ ಹೋಗಿ ನೋಡ್ತಾರೆ, ನಮ್ಮ ಹೀರೋಯಿನ್ ತಂಗಿ, ಲೈ ಎದ್ದು ಆಚೆ ಬಾರೆ, ಲೋ ಎಂತ ಅಲ್ಕ ಕೆಲಸ ಮಾಡ್ತಾ ಇದೀಯ ನೀನು, ನಿನ್ನ ನಾವು ದೇವರು ಅಂತ ಅನ್ಕೊಂಡಿದೀವಿ, ಹಿಂಗೆಲ್ಲ ಮಾಡಿದ ತಪ್ಪು ತಾನೇ ಇದೆಲ್ಲ ಅಂತೇಳಿ ಹೀರೋಯಿನ್ ಇಕ್ಕ ಮುಕ್ಕ ಬೈದು ಸೀದಾ ಆಚೆ ಬರ್ತಾರೆ. ಸೀದಾ ಮನೆಗೆ ಬಂದ್ರು, ತಂಗಿ ಕೇಳ್ತಾವ್ರೆ, ಏನಕ್ಕ ನೆನ್ನೆ ನೀನು ಹೋದೆ ಅವಾಗ ಸಿಹಿಯಾಗಿತ್ತು, ಇವಾಗ ಏನಕ್ಕೆ ಸ್ವಾಮಿಗೆ ಹಂಗೆ ಬೈದೆ, ಯಾಕಂದ್ರೆ ಆ ಚಿಕ್ಕ ಹುಡುಗಿ ಕೂಡ ಅವ್ರನ್ನ ದೇವ್ರು ಅಂತಾನೆ ಅನ್ಕೊಂಡಿರೋದು. ಅವಾಗ ಆ ಹುಡುಗಿ ನಮ್ಮ ಹೀರೋಯಿನ್ ಎಲ್ಲ ಹೇಳ್ತಾರೆ ಸ್ಟೋರಿ, ಹಿಂಗಾಯ್ತು ಕಣೆ ಅಂತ. ಹೌದಾ, ಹಿಂಗೆಲ್ಲ ಆಯ್ತಾ, ನಾನು ತುಂಬಾ ತಪ್ಪು ಮಾಡಿದೆ, ಕರ್ಸನ್ನ ನಾನು ಮೋಸ ಮಾಡಿದೆ, ಅವ್ರನ್ನ ಯಾಮಾರಿಸಿದೆ, ಅವ್ರ ಮುಖ ನೋಡಕ್ಕೂ ನನಗೆ ಯೋಗ್ಯತೆ ಇಲ್ಲ, ಹಂಗೆ ಹಿಂಗಂತ ಹುಡುಗಿ ತುಂಬಾ ಫೀಲ್ ಮಾಡ್ಕೊಂತಾರೆ. ಸರಿ, ಮಾರನೇ ದಿನ ಮನೆಗೆ ಬಂದ, ಅಲ್ಲಿ ನೋಡಿದ್ರೆ ಅವ್ರ ಮಾವನು ಬೈದವ್ರೆ ಬಾಯಿಗೆ ಬಂದಂಗೆ, ಏನೋ ಪಾದ ಪೂಜೆ ಅಂದ್ರೆ ಸುಮ್ಮನೆ ಅನ್ಕೊಂಡ ನೀನು, ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು, ಇಷ್ಟ್ಯಾಕೆ ನೀ ಮತ್ತೇನೋ ಮಾಡ್ಕೊಂಡಿದ್ದಾರೆ ಪಾದ ಪೂಜೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಗೆ ಒಂಥರ ಶಾಕು. ಹಿಂಗೆ ಅವ್ರು ಬಾಯಿಗೆ ಬಂದಂಗೆ ಬೈತಾವ್ರೆ ನಮ್ಮ ಕರ್ಸನ್ಗೆ. ಅವ್ರ ಅತ್ತೆ ಮನೆಯಿಂದ ಆಚೆ ಹೋಗು ಅಂತ ಬೈದು ಬಿಡ್ತಾರೆ ಕರ್ಸನ್ಗೆ ಒಂಥರ ಶಾಕ್ ಆಗೋಯ್ತು, ಅತ್ತೆ ಹಿಂಗೆ ಹೇಳ್ಬಿಟ್ರಲ್ಲಪ್ಪ ಅಂತೇಳಿ ಸೀದಾ ಅವನು ಆಚೆ ಬಂದ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಆಯ್ತು, ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಆಫೀಸ್ ಮುಂದೆನೆ ಮಲಗವನೆ. ಅಲ್ಲಿ ಬಂದಿದ್ದು ಇಬ್ರು ನೋಡಿದ್ರು, ಹಂಗೆ ಅಲ್ಲಿ ಸೀನ್ ಕಟ್ಟಾಗಿ ಇಲ್ಲಿ ನಮ್ಮ ಜೆ ಸ್ವಾಮಿನ ತೋರಿಸ್ತಾರೆ. ಎಂತಿ ಪಾಪ ಬೆನ್ನೇನೋ ಉಸ್ತಾರಂಗ್ ಐತೆ. ಅಲ್ಲಿ ಇಬ್ರು ಬಂದ್ರು, ಆಕ್ಚುಲಿ ಜೆ ಹತ್ರ ಇವರು ಪಾದ ಪೂಜೆ ಮಾಡಿಸ್ಕೊಂಡು ಪ್ರೆಗ್ನೆಂಟ್ ಆಗಿದ್ದಾರೆ. ಅದಕ್ಕಾಗಿ ಜೆ ಅದೆಲ್ಲ ಇರಬಾರ್ದಮ್ಮ ತಗೋ ಉಂಡೆ ಅನ್ಬಿಟ್ಟು ಗರ್ಭಕೋಶನ ಕಲ್ಸಕ್ಕೆ ಪ್ಲಾನ್ ಮಾಡ್ತಾವನೆ. ಅವ್ರಣ್ಣ ತಡಿಯಲ್ಲ, ಜೆಗೆ ಹೊಡಿಯಕ್ ಹೋಯ್ತಾರೆ, ನೀನ್ ಎಂತಾವನೋ ನೀನ್ ಹೋಗಿ ಊರೆಲ್ಲ ದೇವ್ರು ಅಂತ ಇದೆಯಲ್ಲ. ಸರಿ, ಆ ಉಂಡೆ ತಿನ್ಸಿದ್ರಲ್ಲ, ಆ ಹುಡುಗಿ ಒಂಥರ ವಾಮಿಟ್ ಬರಂಗೈತೆ, ಆಚೆ ಬಂದ್ ಬಿದ್ದವ್ರೆ. ಅದೇ ರೋಡಲ್ಲಿ ನಮ್ಮ ಹೀರೋನು ಬರ್ತಾವ್ರೆ. ಆ ಹುಡುಗಿ ಬಿದ್ದೈತಲ್ಲಿ, ಸೀದಾ ಬಂದ ಹುಡುಗಿನ ಕಾಪಾಡೋಣ ಅಂತ ಡೋರ್ ಹೊಡಿತಾರೆ. ನೋಡಿದ್ರೆ ಪಕ್ಕದಲ್ಲಿ ಆ ಹುಡುಗಿನೇ ಇಲ್ಲ. ಅಲ್ಲೊಬ್ರು ತಾತ ಬಂದ್ರು, ತಾತಾಗೆಲ್ಲ ಮ್ಯಾಟ್ರ್ ಗೊತ್ತು. ಕರ್ತನ್ ದಾಸು ಕೇಳ್ತಾವ್ರೆ, ಅಲ್ಲ ತಾತ ನಿಮ್ಗೆ ಇಷ್ಟು ಗೊತ್ತಿರೋನು ಏನ್ ಮಾಡ್ತಾ ಇದೀರ ಹೌದು ನೀವು, ನಾನು ಏನಪ್ಪಾ ಮಾಡ್ಲಿ, ನನ್ನ ಕೈಲಿ ಏನು ಮಾಡಕ್ ಆಗಲ್ಲ ಅಂತ ತಾತ ಕೈ ಎತ್ಬಿಟ್ರು. ಮಾರನೇ ದಿನ ಪ್ರಿಂಟಿಂಗ್ ಆಫೀಸ್ ಬಂದ್ರು, ಸರ್ ಈ ತರ ನಾನು ಜೆ ಅವ್ರ ಆಪೋಸಿಟ್ ಆಗಿ ಪತ್ರಗಳನ್ನ ಬರೋಣ ಅನ್ಕೊಂಡಿದೀನಿ ಸರ್. ಅವ್ರು ಒಂಥರ ಶಾಕು, ಯಾಕಂದ್ರೆ ಅಷ್ಟು ದೊಡ್ಡ ಕೈ ಹೆಂಗ್ ಅವ್ರನ್ನ ಎದುರಾಕೊಂಡು ಇಲ್ಲಿ ಜೀವನ ಮಾಡಕ್ಕಾಗತ್ತೆ ಅಂತ. ಅವರು ಒಂದು ಐಡಿಯಾ ಕೊಡ್ತಾರೆ, ಒಂದ್ ಕೆಲಸ ಮಾಡು, ನಿನ್ನ ಹೆಸರಲ್ಲ ಒಂದು ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡ್ಬಿಡು, ಅದಕ್ಕೆ ಏನ್ ಬೇಕೋ ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಅಲ್ಲಿ ಸೀನ್ ಕಟ್ಟಾಯ್ತು. ಈ ಕಡೆ ಹೀರೋಯಿನ್ ಮನೆಯಲ್ಲಿ ಎಲ್ಲ ಗುಂಪಾಗಿ ನಿಂತವ್ರೆ. ಯಾಕಪ್ಪ ಅಂದ್ರೆ ಹೀರೋಯಿನ್ ಬಾವಿ ಒಳಗಡೆ ಬಿದ್ದು ಸತ್ತೋದ್ರು. ಅಲ್ಲಿಗೆ ನಮ್ ಕರ್ಸನ್ ದಾಸ್ ಬರ್ತಾರೆ, ಬಂದ್ ನೋಡ್ತಾರೆ. ಅವ್ರಿಗೂ ಪಾಪ ತುಂಬಾ ಫೀಲ್ ಆಗುತ್ತೆ. ಯಾಕಂದ್ರೆ ಆಕ್ಚುಲಿ ಅವರು ತಿರ್ಗಾ ಅವಳನ್ನ ಮದುವೆ ಮಾಡ್ಕೊಳ್ಳೋ ಅಂತ ಪ್ಲಾನ್ ಮಾಡಿನೇ ಬಂದಿರ್ತಾರೆ. ಬಂದ್ ನೋಡಿದ್ರೆ ಅವಳು ಡೆಡ್ ಬಾಡಿ ಬಿದ್ದಿದೆ. ತಂಗಿ ಬೇರೆ ಅಲ್ಲೇ ನಿಂತವಳೆ. ಇಲ್ಲ ಅಕ್ಕ ನಿಮ್ಗೊಂದು ಲೆಟರ್ ಕೊಟ್ರು ಅಂತ ಹೇಳಿದ ತಕ್ಷಣ ಲೆಟರ್ ಕೊಡ್ತಾಳೆ. ಲೆಟರ್ ಇವನು ಓದ್ತಾನೆ. ಈ ತರ ಜೆ ಸ್ವಾಮಿಗಳು ತುಂಬಾ ಕೆಟ್ಟವರು, ನನಗೆ ಮೊನ್ನೆನೇ ಗೊತ್ತಾಯ್ತು, ಸಾರಿ ನಿಂಗೆ ನಾನು ಮೋಸ ಮಾಡ್ಬಿಟ್ಟೆ ಅಲ್ಲ, ಐ ಮಿಸ್ ಯು, ಐ ಲವ್ ಯು ಅಂತೇಳಿ ಲಾ ಬರ್ದ್ಬಿಟ್ಟು ಹುಡುಗಿ ನಿಗರ್ಕೊಂಡವಳೆ. ಇನ್ನ ನಮ್ಮ ಕರ್ಸನ್ ದಾಸ್ಗೆ ಬಂತು ಗುರು ಕೋಪ. ಸ್ಟಾರ್ಟ್ ಆಯ್ತು ಒಂದು ಹೊಸ ಪ್ರಿಂಟಿಂಗ್ ಪ್ರೆಸ್. ಆ ಸೆಂಟರ್ ಗ್ಯಾಪ್ ಅಲ್ಲೇ ಬಂದ್ಬಿಟ್ಟು ಇಲ್ಲಿ ಸ್ವಾಮೀಜಿಗೆ ಒಂದು ಚಾಲೆಂಜ್ ಮಾಡ್ಬಿಟ್ಟು ಹೋಯ್ತಾರೆ. ಜೆ ಇದೇ ನೀನ್ ಲಾಸ್ಟ್ ದಿನ, ಲೆಕ್ಕ ಇಟ್ಕೋ ಕರೆಕ್ಟ್ ಆಗಿ, ಇಲ್ಲಿಂದ ಸ್ಟಾರ್ಟ್ ಆಯ್ತು ಕಣೋ ಯುದ್ಧ ಅನ್ಬಿಟ್ಟು ನಮ್ಮ ಗೋಕರ್ಣ ಉಪೇಂದ್ರ ಸರ್ ಡೈಲಾಗ್ ಹೊಡೆದ್ಬಿಟ್ಟು ಸೀದಾ ನಮ್ ಕರ್ಸನ್ ದಾಸು ಪ್ರಿಂಟಿಂಗ್ ಪ್ರೆಸ್ ಬಂದು ವಿಧ ರೆಕವಾಗಿ ಪೋಸ್ಟರ್ಗಳು ಲೆಟರ್ಗಳೆಲ್ಲ ಹೊಡೆದು ಕಳಿಸ್ತಾರೆ ಎಲ್ಲ ಕಡೆನೂ. ಬಟ್ ಅದನ್ನ ಜೆ ಸ್ವಾಮಿ ಅವರು ಹಿಡ್ಕೊಂಡು ಎಲ್ಲ ಸುಟ್ಟಾಕ್ಬಿಡ್ತಾರೆ ಅದನ್ನ. ಮಾರನೇ ದಿನ ಜೆ ಅವರು ಒಂದು ಪ್ಲಾನ್ ಮಾಡ್ತಾರೆ, ಒಂದ್ ಕೆಲಸ ಮಾಡಮ್ಮ, ಬಾಗ್ಲು ಡೋರ್ ಮುಚ್ಚಿಬಿಡು, ಯಾಕಂದ್ರೆ ಅಲ್ಲಿ ಪೂಜೆ ಆದ್ಮೇಲೆ ಎಲ್ಲರೂ ಊಟ ಟಿಫನ್ ಮಾಡೋದು. ಎಲ್ಲಾ ಜನರು ಪೂಜೆ ಸಾಮಾನು ತಗೊಂಡು ಬಂದವ್ರೆ. ಅಲ್ದ ಡೋರ್ ಬಾಗ್ಲಾಕಿದಾರಲ್ಲ. ಈ ಕಡೆ ನಮ್ ಕರ್ಸನ್ ದಾಸ್ ಒಂದು ಕೃಷ್ಣನ್ ಫೋಟೋ ತಗೊಂಡ್ಬಂದಿ, ಎಷ್ಟು ದಿನ ಹಿಂಗೆ ಹೇಳ್ತೀರಾ, ಹೌದು ಇವತ್ತೇನೋ ನಾನ್ ಮಾಡಿದೆ, ಡೋರ್ ಮುಚ್ಚವ್ರೆ, ನಾಳೆ ನೀನ್ ಮಾಡ್ಬೋದು ಅಂತ ಒಬ್ಬೊಬ್ಬರನ್ನು ಕೇಳ್ತಾರೆ. ಅಲ್ಲಿರೋರೆಲ್ಲ ಲೈಟ್ ಆಗಿ ಯೋಚನೆ ಮಾಡ್ತಾವ್ರೆ. ಸರಿ ಇವಾಗ ಏನ್ ಮಾಡೋದು ಅಂತೇಳಿ ನಾನೇ ಪೂಜೆ ಮಾಡ್ತೀನಿ ಅಂತೇಳಿ ಒಬ್ರು ಮುಂದಾಯ್ತಾರೆ. ಅದೇ ನಮ್ಮ ಗುರುಜಿ, ಅದೇ ಅವಲ್ಲೇ ಕೈ ಎತ್ತಿರಲ್ಲ ಅವರು, ಕರ್ಸನ್ ದಾಸ್ ನೀನೇ ಪೂಜೆ ಮಾಡ, ಆಗಿದ್ದಾಗ್ಲಿ ಏನಾಗುತ್ತೆ ನೋಡ್ಕೊಂಬಿಡೋಣ ಅಂತೇಳಿ ಕರ್ಸನ್ ದಾಸು ಪೂಜೆ ಮಾಡ್ತಾರೆ. ಪೂಜೆ ಸೂಪರ್ ಆಗಿ ಓಪನ್ ಆಯ್ತು. ಮೇರಡಿಂದ ಗುರುಜಿಗಳು ನೋಡ್ತಾವ್ರೆ, ಅದೇ ಜೆ ಗುರುಜಿ. ತಿರ್ಗಾ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಇನ್ನೊಂದು ಹೀರೋಯಿಂದು ಎಂಟ್ರಿ, ವಾಲಂಟ್ರಿ ಆಗಿ ಕೆಲಸ ಬೇಕು ಅಂತ ಬಂದವ್ರೆ. ಬಟ್ ನಮ್ಮ ಹೀರೋ ಸಂಬಳ ಕಮ್ಮಿನಮ್ಮ, ಇಷ್ಟಕ್ಕೆ ಸಂಬಳನೇ ಇಲ್ಲ, ಫ್ರೀಯಾಗಿ ಕೆಲಸ ಮಾಡಂಗಿದ್ರೆ ಮಾಡು. ಹುಡುಗಿ ಸ್ವಲ್ಪ ಅಲ್ಲಲ್ಲಿ ತೊದಲ್ತಾ ಇರುತ್ತೆ, ಅದನ್ನೆಲ್ಲ ನಮ್ಮ ಹೀರೋ ಕರೆಕ್ಟಾಗಿ ಹೇಳ್ತಾ ಇರ್ತಾರೆ. ಇವ್ರೇನಯ್ಯ ತಪ್ಪು ಕಂಡಿಡಿದೆ ಕೆಲಸವಾಗಿ ಇಟ್ಕೊಂಡು
ಮಾಡ್ಕೊಂಡಿದ್ದಾರೆ ಅಂತೇಳಿ ಪಕ್ಕದಲ್ಲಿರೋರ ಹತ್ರ ಕಾಮಿಡಿ ಮಾಡ್ತಾವ್ರೆ. ಮಾರನೇ ದಿನ ನಮ್ ಜೇಜನ್ ತೋರ್ಸಿದ್ರು ಸ್ನಾನಾಗಿನ ಮಾಡ್ಕೊಂಡು ಬಂಬಟಕ್ ಆಚೆ ಬರ್ತಾವ್ರೆ. ಕಾಲ್ ತೊಳ್ಕೊಂಡು ಅನ್ಕೋತೀನಿ. ಹಿಂದ್ಗಡೆ ಇರೋ ಚೇಲ ಅವನು ಸ್ವಾಮೀಜಿ ಹಿಂಗೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ವಾಮೀಜಿ, ಏನ್ ಮಾಡೋಣ, ಅವ್ರ ಅಪ್ಪನ್ ಕಳ್ಸಪ್ಪ, ಅವ್ರ ಅಪ್ಪನ ಹತ್ರನೇ ಕೇಳ್ಬಿಡೋಣ ಅಂತೇಳಿ ಅಪ್ಪನ್ ಕರೆದು ವಾರ್ನಿಂಗ್ ಕೊಡ್ತಾವ್ರೆ. ಈ ತರ ನಿನ್ ಮಗ ತುಂಬಾ ತಪ್ಪು ಮಾಡ್ತಾವನೆ, ನೀನೇ ಬುದ್ಧಿ ಹೇಳ್ಬಿಟ್ರೆ ಸರಿ, ಇಲ್ಲ ನಾನ್ ಬುದ್ಧಿ ಹೇಳಕ್ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತಪ್ಪ ಅಂತ ಹೇಳಿ ಅಪ್ಪನ ಕಳಿಸ್ತಾರೆ. ಅಪ್ಪನ ಸೀದಾ ಪ್ರಿಂಟಿಂಗ್ ಪ್ರೆಸ್ಗೆ ಬಂದ್ರು. ಲೇ ಏನ್ ಮಾಡ್ತಾ ಅಂತ ಲೆಟರ್ ಕೊಟ್ರು. ಲೆಟರ್ ಓದ್ ನೋಡ್ದ. ಕರ್ಸನ್ ದಾಸ್ಗೂ ನನಗೂ ಸಂಬಂಧ ಇಲ್ಲ, ಅವ್ನು ಯಾವ್ದೇ ರೀತಿ ಬರ್ದ್ರು ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ, ಮಗ ಇಲ್ಲ ಅಂತ ಓಪನ್ ಆಗಿ ಲೆಟರ್ ಬರ್ದವ್ರೆ. ಅದನ್ನ ನೋಡ್ಬಿಟ್ಟು ಮಗ ಏನಪ್ಪ ಹಿಂಗ್ ಮಾಡಿದ್ಯಾ ನೀನು, ಅವ್ರ ದೇವ್ರ ಕಣೋ, ಅವ್ರ ಹತ್ರನೇ ನೀನು ನಿನ್ ಬುದ್ಧಿ ತೋರಿಸದ್ಯಾ, ಅರ್ಥ ಮಾಡ್ಕೋ ಅಂತೇಳಿ ಅಪ್ಪನ ವಾರ್ನಿಂಗ್ ಕೊಟ್ಟು ಸೀದಾ ಹೋಯ್ತಾರ ಅಲ್ಲಿಂದ. ಸರಿ ಅಪ್ಪ ಹೋಗಿದ್ ಹುಡುಗ ಏನು ಫೀಲಿಂಗ್ ಮಾಡ್ಕೊಂತ ಇಲ್ಲ, ಇನ್ನೊಂದು ಹೀರೋಯಿನ್ ಇದೆ ಅಲ್ಲ, ಬಟ್ ಮನಸ್ಸಲ್ಲಿ ಇನ್ನೂ ನಮ್ಮ ಹೀರೋಯಿನ್ ಇರೋದು. ಸರಿ ಅಂತೇಳಿ ಅಲ್ಲೊಂದು ಎರಡು ಪ್ರಿಂಟಿಂಗ್ ಪ್ರೆಸ್ ಅಲ್ಲೇನೆ ಸೂಪರ್ ಆಗಿ ಹೋಗ್ತಾ ಇದ್ದೆ. ತಿರ್ಗಾ ಈ ಸರಿನು ಪ್ರಿಂಟ್ ಮಾಡಿ ಒಂದು ಗಾಡಿಯಲ್ಲಿ ಕಳಿಸ್ತಾರೆ. ಆ ಗಾಡಿನೂ ಸ್ವಾಮೀಜಿ ಅಟ್ಯಾಕ್ ಮಾಡ್ಬಿಡ್ತಾರೆ. ಬಟ್ ಈ ಸಲ ನಮ್ಮ ಕರ್ಸನ್ ದಾಸು ಸ್ವಲ್ಪ ಐಡಿಯಾ ಚೇಂಜ್ ಮಾಡಿ ತರಕಾರಿ ಗಾಡಿಯಲ್ಲಿ ಬೇರೆ 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 ಕಡೆಯಿಂದ ಲೆಟರ್ನ ಡಿಸ್ಪಾಚ್ ಮಾಡ್ಬಿಟ್ರು. ಇನ್ನೇನು ಲೆಟರ್ ಓದೋರೆಲ್ಲ ಆಶ್ಚರ್ಯ ಬೀಳ್ತಾರೆ. ಹಂಗೆ ಈ ಕಡೆ ನಮ್ ಜೆ ಸ್ವಾಮಿಗಳು ಬರ್ತಾವ್ರೆ. ಅಲ್ಲೊಂದು ಹುಡುಗಿ ಬರ್ತಾ ಇದೆ. ಯಾಕಂದ್ರೆ ಲೆಟರ್ ಎಲ್ಲ ಓದೋರಲ್ಲ ಎಲ್ಲಾರು. ಆ ಹುಡುಗಿ ಕೈ ಹಿಡಿದ್ಬಿಟ್ಟು ಹಂಗೆ ಸ್ವಲ್ಪ ಇದು ಮಾಡಕ್ ಹೋಯ್ತಾರೆ. ಅವ್ರಮ್ಮ ಸ್ವಾಮಿ ಮಗುಗೆ ಮೈ ಹುಷಾರಿಲ್ಲ, ಕೈ ಎತ್ತಿರ ಫಸ್ಟ್ ಅಂತ ಹೇಳಿದ ತಕ್ಷಣ ನಮ್ ಜೆ ಸ್ವಾಮಿಗೆ ಫಸ್ಟ್ ಟೈಮ್ ಈ ತರ ಮಕ್ಕರಾಗಿದ್ದು. ಬಟ್ ಮುಖ ಮಾತ್ರ ಫ್ರೆಶ್ ಆಗಿ ನಗನಗುತ್ತಾನೆ ಇರ್ತಾರೆ ಗುರು. ಅಲ್ಲಿ ನಮ್ಮ ಹೀರೋಯಿನ್ ಬಂದ್ರು. ಇನ್ಮೇಲೆ ಈ ಬೆಳೆ ಎಲ್ಲ ಬಯಲ್ಲ ಪರಜ, ಓಕೆ ಒಂದು ಕರ್ಸನ್ ದಾಸ್ ಸಾಕು ಅನ್ಕೋತೀನಿ ನಿನಗೆ, ನೋಡ್ಕೊ ಹುಷಾರಾಗಿ ಅಂತೇಳಿ ಹೀರೋಯಿನ್ ವಾರ್ನಿಂಗ್ ಕೊಟ್ಬಿಟ್ಟು ಹೋಯ್ತವ್ರೆ. ಇನ್ ನಮ್ಮ ಜೆ ಸ್ವಾಮಿಗಳು ಒಂದ್ ಕೆಲಸ ಮಾಡಪ್ಪ, ನಮ್ ಲಾಯರ್ಗೆ ಹೇಳ್ಬಿಟ್ಟು ಒಂದು ನೋಟಿಸ್ ಕಳಿಸ್ಬಿಡ ಅವನಿಗೆ, ಈ ತರ ನನಗೆ ತುಂಬಾ ಟಾರ್ಚರ್ ಮಾಡ್ತಾವನೆ, 50,000 ರೂಪಾಯಿ ಫೈನ್ ಹಾಕ್ಬೇಕು ಅಂತೇಳಿ ನೋಟಿಸ್ ಒಂದು ನಮ್ ಕರ್ಸನ್ ದಾಸ್ಗೆ ಬಂತು. ಸರ್ ಇದೇನ್ ಸರ್ ಹಿಂಗೈತಿದ್ದು, ನಾ ಹತ್ರ ತಿನ್ನಕ್ಕೆ ಅನ್ನ ಇಲ್ಲ, ನನಗೆ ನೋಟಿಸಾ? ಓಕೆ ಇದು ದುಡ್ಡುಗೋಸ್ಕರ ಎಲ್ಲ ಸರ್ ಮಾಡ್ತಾ ಇರೋದು, ನಾನು ಹೋಗ್ತೀನಿ ಬಿಡಿ ಸರ್ ಕೋರ್ಟ್ಗೆ, ನಾನು ಕೋರ್ಟಲ್ಲೇ ಮಾತಾಡ್ತೀನಿ ಬಿಡಿ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಪಕ್ಕದಲ್ಲಿರೋರು ಸರಿ ಕರ್ಸನ್ ದಾಸ್ ಸ್ವಲ್ಪ ಯಾವ್ದಕ್ಕೂ ಹುಷಾರಾಗಿ ನೋಡ್ಕೋ ಅಂತೇಳಿ ಅವರು ಅಡ್ವೈಸ್ ಮಾಡಿ ಕಳಿಸ್ತಾರೆ. ಮಾರನೇ ದಿನ ನಮ್ಮ ಜೆ ಸ್ವಾಮಿ ಕೋಟೆಗೆ ಕರ್ಸನ್ ದಾಸು ಬಂದವ್ರೆ. ಆ ಕಡೆಯಿಂದ ಅವರು ನೋಡ್ಬಿಟ್ಟು ಚೇರ್ ಹಾಕೋ ಅಲ್ಲಿ ಹುಡುಗ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ಕೇಳಕ್ಕೆ, ಸಾರಿ ಕೇಳಕ್ಕೆ ಬಂದವನೇ ಅಂತ ಜೆ ಸ್ವಾಮಿಗಳು ಆ ಕಡೆಯಿಂದ ಹೇಳ್ತಾವ್ರೆ. ಹಂಗೆ ಹೀರೋ ತರ ಬಂದಾಗ ಅವರು ಒಳಗಡೆ ಬಾಪ ಬಂದು ನನ್ನ ಕಾಲಿಗೆ ಬೀಳು, ಆ ಕೇಸು ವಾಪಸ್ ತಗೊಂತೀನಿ, ನಿನ್ನೂ ಫ್ರೀಯಾಗಿ ಬಿಟ್ಬಿಡ್ತೀನಿ ಬಾ ಅಂತ ಹೇಳ್ತಾರೆ. ಕರ್ಸನ್ ದಾಸನು ಸೀದಾ ಹಂಗೆ ಹೋಯ್ತಾರೆ. ನೋಡಿದ್ರೆ ಹಿಂದ್ಗಡೆ ಇರೋರಿಗೆ ಪಾಪ ಪಾದ ಪೂಜೆ ಮಾಡ್ತಾರೆ ಅವರು. ಅದನ್ನ ನೋಡಿ ಇನ್ನ ಉರ್ಕೊಂಡ್ಬಿಟ್ರು ನಮ್ಮ ಜೆ ಸ್ವಾಮಿಗಳು. ಏನೋ ನಿನಗಿನ್ನ ಬುದ್ಧಿ ಬಂದಿರಲ್ಲ, ಆದಷ್ಟು ಬೇಗ ಬುದ್ಧಿ ಕಲಿಸ್ತೀನಿ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಿ ಜೆ ಸ್ವಾಮಿಗಳ ಅಂತ ಹೇಳ್ಬಿಟ್ಟು ಹುಡುಗ ಅಲ್ಲಿಂದ ಬರ್ತಾನೆ. ಆ ಕಡೆ ಒಂದ್ ಲಾಯರ್ನ ನಮ್ ಜೆ ಅವರು ಫಿಕ್ಸ್ ಮಾಡಿದ್ರು. ಈ ಕಡೆ ನಮ್ ಕರ್ಸನ್ ದಾಸ್ಗೆ ದುಡ್ಡೇ ಇಲ್ಲ ಪಾಪ. ಅವರಿಬ್ರು ದೊಡ್ಡವ್ರು ಬಂದೆ ಇವ್ರು ಲಾಯರ್ ಆಗಿರ್ತಾರೆ, ನಿನಗೆ ಆಯ್ತಾ, ಯಾವ್ದಕ್ಕೂ ಭಯ ಬೀಳ್ಬೇಡ, ನಾವೆಲ್ಲ ಜೊತೆಲಿದ್ದೀವಿ. ಸರ್ ನನಗೇನಕ್ಕೆ ಭಯ, ನೆನ್ನೆ ಅಂತ ತಪ್ಪು ಮಾಡಿರ್ವಲ್ಲ ಅಂತ ಕರ್ಸನ್ ದಾಸು ಹೇಳ್ಬಿಟ್ಟು ಹೋಯ್ತಾರೆ. ಮಾರನೇ ದಿನ ನೋಡಿದ್ರೆ ಅವ್ರ ಪ್ರಿಂಟಿಂಗ್ ಪ್ರೆಸ್ಗೆನೆ ಬೆಂಕಿ ಇಟ್ಬಿಟ್ರು ಜೆ ಸ್ವಾಮಿ ಕಡೆಯವರು. ಇನ್ನು ಸಾಕ್ಷಿ ಎಲ್ಲ ಹೋಯ್ತು ಒಡನೆ. ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ಕೊಂಡು ಕುಂತಿರ್ಬೇಕಾರೆ ಅಲ್ಲೊಬ್ರು ಬಂದ್ರು, ಜೆ ಅವರು ವೈಫು. ಆಕ್ಚುಲಿ ಅವತ್ತು ಮಳೆ ಬಂದಾಗ ಒಂದು ಪ್ರೆಗ್ನೆಂಟ್ ಲೇಡಿ ಬಿದ್ದಿದ್ರು ಗೊತ್ತಾ, ಅವ್ರನ್ನ ಕಾಪಾಡಿದೆ ಇವರು. ಒಂದ್ ಲೆಟರ್ ಕೊಟ್ಟು ಕಳಿಸ್ತಾರೆ, ಓಕೆ ಅವ್ರು ನೋಡಿ ಅಂತ. ಸೀದಾ ಇವರು ಹೋಗಿ ನೋಡ್ತಾರೆ, ನೀವಿಬ್ರು ಇನ್ನ ಬದುಕಿದ್ದೀರಾ? ಆ ಲೆಟರ್ ತೋರಿಸಿದ ತಕ್ಷಣ ಇದು ಮಹಾರಾಣಿ ಕೊಟ್ಟಿದ್ದ, ಓಕೆ ಈ ಪ್ರಾಣ ಕಾಪಾಡಿದೆ ಮಹಾರಾಣಿನೇ, ಮಹಾರಾಣಿಗೋಸ್ಕರ ನಾನು ಏನ್ ಬೇಕಾದ್ರೆ ಮಾಡ್ತೀನಿ ಅಂತೇಳಿ ಸೀದಾ ಅವರನ್ನು ಸಾಕ್ಷಿ ಹೇಳಕ್ಕೆ ಒಪ್ಕೊಂತಾರೆ. ಒಂದ್ 15 ದಿನ ಇಬ್ರು ಹುಷಾರಾಗಿರ್ರಿ ಅಂತ ಹೇಳ್ಬಿಟ್ಟು ಕರ್ಸನ್ ದಾಸ್ ಹೋಯ್ತಾನೆ. ಅಲ್ಲೊಂದು ಹಾಡು ಸೂಪರ್ ಆಗಿದೆ, ಹಾಡು ಫ್ರೀ ಇದ್ರೆ ಕೇಳಿ. ಕರ್ಸನ್ ದಾಸ್ನ ಮಾರನೇ ದಿನ ನಮ್ ಜೆ ಸ್ವಾಮಿ ಕರ್ಸವ್ರೆ. ಏನಪ್ಪಾ ಇನ್ನೊಂದು ಚಾನ್ಸ್ ಕೊಡ್ತೀನಿ ಕಣೋ ನಿನಗೆ, ಒಂದು ಕ್ಷಮೆ ಕೇಳು, ಇನ್ನೊಂದು ಕ್ಷಮೆ ಕೇಳ್ಬಿಟ್ಟು ನಾನು ಪಾದ ಪೂಜೆ ಮಾಡ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ. ಬಟ್ ನಮ್ ಕರ್ಸನ್ ದಾಸು ಅದಕ್ಕೆಲ್ಲ ಜಗ್ಗದೇ ಇಲ್ಲ. ಏನಾಗುತ್ತೋ ಆಗ್ಲಿ ಹೋಗಯ್ಯ, ಕೌಟಲ್ಲಿ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹಿಂಗ್ ಬರ್ತಾರೆ. ನೋಡಿದ್ರೆ 2 ಸಾಕ್ಷಿ ಇಲ್ಲೇ ಇದೆ. ಆಕ್ಚುಲಿ ಆ ಪ್ರೆಗ್ನೆಂಟ್ ಲೇಡಿಗೆ ಇವ್ರಿಗೊಬ್ಬ ಇದ್ನಲ್ಲ ಚೇಲ, ಅವನ್ನ ಕೊಟ್ಟು ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಅಣ್ಣ ಟಿಕೆಟ್. ಅದನ್ನ ನೋಡಿದ ತಕ್ಷಣ ನಮ್ ಕರ್ಸನ್ ದಾಸ್ಗೆ ಫುಲ್ಲು ಶಾಕು ಬಂದು ಎಲ್ಲ ಮಾರನೇ ದಿನ ಕೋರ್ಟ್ ಮುಂದೆ ನಿಲ್ಸವ್ರೆ. ಫುಲ್ ರಂಗೋಲಿ, ಯಾವ್ದೋ ಫಂಕ್ಷನ್ ಮಾಡೋ ತರ ಇದೆ ಕೋರ್ಟ್ ಮುಂದೆ. ಆ ಜಡ್ಜ್ಗಳು ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ, ಇದೇನಯ್ಯ ಇಷ್ಟೊಂದ್ ಜನ ಇದಾರೆ ಇಲ್ಲಿ, ನಾನು ಎಷ್ಟೆಷ್ಟೋ ಕೇಸ್ಗಳು ಡೀಲ್ ಮಾಡಿದ್ದೀನಿ, ಬಟ್ ಈ ತರ ಕೇಸ್ನ ಡೀಲ್ ಮಾಡಿರಲ್ಲಪ್ಪ ಅಂತ ಜಡ್ಜೇ ಶಾಕ್ ಆಗ್ಬಿಡ್ತಾರೆ. ಅಷ್ಟು ಜನ ಅಲ್ಲಿ ಬಂತು. ಒಂದ್ ದೊಡ್ಡ ಚೇರು, ಮಹಾರಾಜ್ ಕೀ ಅನ್ಕೊಂಡು ಜಡ್ಜು ಕೇಳ್ತಾವ್ರೆ, ಸ್ವಾಮಿ ನೀವೆಲ್ಲ ಕುತ್ಕೊಬೇಕಾರದು, ಇಲ್ಲಿ ಬಂದು ನಿಂತ್ಕೊಂತೀರಾ ಪ್ಲೀಸ್ ಅಂತ ಜಡ್ಜು ರಿಕ್ವೆಸ್ಟ್ ಮಾಡ್ತಾವ್ರೆ. ಬಟ್ ಸ್ವಾಮೀಜಿ ಬರ್ತಾ ಇಲ್ಲ ನಾನು ಇಲ್ಲೇ ಇದ್ದೀನಲ್ಲ, ಯಾಕೆ ತಲೆ ಕೆಡ್ಸ್ಕೊಂತೀರಾ, ಭಾಷಣ ಮಾಡಿ ಅಂತೇಳಿ ಬುಕ್ ತಗೊಂಡ್ಬರ್ತಾರೆ. ಅದೇ ಪ್ರಮಾಣ ಮಾಡಕ್ಕೆ, ನಾನು ಹೇಳದೆ ವೇದಾಂತ, ನಾನು ಹೋಗಿ ಸುಳ್ಳು ಹೇಳ್ತೀನ, ನಾನು ಹೇಳೋದು ದೇವ್ರು ಹೇಳೋದು ಒಂದೇ ಅಂತ ನಮ್ ಜೆ ಸ್ವಾಮಿಗಳು 2-3 ಪಂಚ್ ಹೊಡಿತಾರಲ್ಲಿ ಡೈಲಾಗು. ಫಸ್ಟ್ ಡಾಕ್ಟರ್ನ ಕರ್ಸಿದ್ರು. ನಮ್ಮ ಕರ್ಸನ್ ದಾಸ್ ಕಡೆಯವರು ಕೇಳ್ತಾವ್ರೆ ಲಾಯರ್, ಏನಪ್ಪಾ ಆಯ್ತು ಅವ್ರಿಗೆ? ಸ್ವಾಮಿ ಅವ್ರಿಗೆ ಒಂಥರ ರೋಗ ಇದೆ, ಅದೊಂದು
ಹಾಲಿನ ರೋಗ ಅದು. ಆ ರೋಗ ಬಂದು ಏನಕ್ಕೆ ಬರುತ್ತೆ ಅಂತ ಲಾಯರ್ ಅವ್ರು ಕೇಳ್ತಾವ್ರೆ. ಅದಕ್ಕೆ ಡಾಕ್ಟ್ರು ತುಂಬಾ ಜನ ಹುಡುಗಿ ಹತ್ರ ಸಂಬಂಧ ಇಟ್ಕೊಂಡ್ರೆ ಆ ರೋಗ ಬರುತ್ತೆ. ಆ ಕಡೆ ಇರೋ ಲಾಯರು ಅಬ್ಜೆಕ್ಷನ್ ಅಂತ ಕೇಳ್ತಾರೆ. ಸರ್, ಅವರು ಊಟಿಗೆಲ್ಲೋ ಹೋಗಿರಂತೆ, ಅಲ್ಲಿ ಮೆಣಸು ಖಾರ ಐಟಮ್ಗಳು ತಿಂದು ಅವ್ರಿಗೆ ಆತರ ಮಕ ಎಲ್ಲ ಗುಳ್ಳೆ ಬಂದೈತೆ, ಅದನ್ನ ಹೋಗಿ ಇವ್ರು ರೋಗ ಅಂತಾರಲ್ಲ. ಆ ಡಾಕ್ಟರ್ ಬೇರೆ, ಸ್ವಾಮಿ ಇಲ್ಲ ಸ್ವಾಮಿ, ನಾನು ಹೇಳೋದು ನಿಜ, ಅವ್ರು ತುಂಬಾ ಜನ ಹುಡುಗಿ ಹತ್ರ ಸಂಬಂಧ ಇಟ್ಕೊಂಡಿದ್ದಾರೆ, ನೀವು ಬೇಕಾದ್ರೆ ಇನ್ನೊಂದು ಡಾಕ್ಟರ್ ಹತ್ರ ಬೇಕಾದ್ರೆ ಚೆಕ್ ಮಾಡಿ, ಅದು ಸುಳ್ಳಾಗಿರೋ ನಾನು ಡಾಕ್ಟರ್ ಕೆಲಸನೇ ಬಿಟ್ಬಿಡ್ತೀನಿ ಅಂತ ಈ ಕಡೆ ನಮ್ಮ ಡಾಕ್ಟ್ರು ತುಂಬಾ ಫಾಸ್ಟ್ ಆಗೇನೆ ಹೇಳ್ತಾವ್ರೆ. ಎಷ್ಟು ಜನ ಹುಡುಗಿರ್ದು ಗರ್ಭಕೋಶ ತೆಗೆದಿರೋ ಪಾಪ ನನಗಿದೆ ಗೊತ್ತಾ, ಅದು ನಿಮ್ಗೆ ಗೊತ್ತು ಅಂತ ಆಪೋಸಿಟ್ ಅವ್ರು ಕೇಳ್ತಾವ್ರೆ. ತಗೊಂಬಂದ ಲೆಟರ್ ಅಲ್ಲ ಇವ್ರ ಹೆಸರಿದೆಯಲ್ಲ, ಅವ್ರ ಹೆಸರಿದ್ರೆ ನೀನ್ ಮಾಡ್ಬಿಡ್ತೀಯಾ ಅಂತೇಳಿ ಪಾಯಿಂಟ್ ಹಾಕ್ತಾರೆ. ಅಲ್ಲಿಗೆ ಡಾಕ್ಟ್ರು ಸೈಲೆಂಟ್ ಆದ್ರು. ಇನ್ನ ನಮ್ಮ ಸ್ವಾಮೀಜಿ ಚೇಲನ ಕರೆಸ್ತಾರೆ. ಏನಪ್ಪಾ ಆ ಹುಡುಗಿ ನೀನ್ ಎಂತಿನ? ಹೌದೌದು ಸರ್, ಅದ್ ನನ್ ಮಗು, ನಾನು ಅವ್ರ ಗಂಡ, 5 ತಿಂಗಳು ಮಗು ಸರ್ ಅಂದಂತೆ ಸರ್. ಅದನ್ನೇ ಹೇಳ್ತಾ ಇರ್ತಾನೆ. ಒಂದ್ಸರಿ ಹೇಳು, ನಿಂದೇ ಮಗು ಯಾಕೆ, ಅದ್ರೇನೋ ಡೌಟ್ ಇದೆಯಾ ಅಂತ ಹೇಳಿದ ತಕ್ಷಣ ಚೇಲ ಸ್ವಲ್ಪ ಸ್ಟಾಪ್ ಆಯ್ತಾನೆ. ಈ ಕಡೆ ನಮ್ ಕರ್ಸನ್ ದಾಸ್ ಲಾಯರ್ ಹೇಳ್ತಾರೆ, ಸ್ವಾಮಿ ಅದು ಆಕ್ಚುಲಿ ಇವನು ಮಗುನೇ ಅಲ್ಲ ಸ್ವಾಮಿ, ನೈಟ್ ಆ ಹುಡುಗಿನ ಕರ್ಕೊಂಡ್ಬಂದು ಇವ್ನಿಗೆ ಮದುವೆ ಮಾಡಿಸಿ ಮಗು ಅಂತ ನಾಟಕ ಮಾಡ್ತಾ ಇರೋ ಅಂತ ಎಷ್ಟೋ ಹೇಳ್ತಾರೆ. ಬಟ್ ಅಲ್ಲಿ ಬೇಕಾರದೇನು ಸಾಕ್ಷಿ. ಆ ಚೇಲ ಹೇಳೋದು ಸ್ವಲ್ಪ ವರ್ಕೌಟ್ ಆಗ್ಬಿಡ್ತು ಅವ್ರಿಗೆ. ಸ್ವಾಮೀಜಿ ಒಂದು ಚಿಕ್ಕ ಉಸಿರು ಹೇಳೋದು ಹಂಗೆ ನಿಧಾನ ಕೂಲಾಗಿ ಅವ್ರೆ. ಎಲ್ಲರೂ ಸ್ವಾಮೀಜಿಗೆ ಒಳ್ಳೇದಾಗೆ ಹೇಳ್ತಾವ್ರೆ, ಸ್ವಾಮೀಜಿ ಕಡೆ ಒಬ್ರು ಕೆಟ್ಟದ್ದು ಹೇಳ್ತಾರವಲ್ಲ. ಅದಕ್ಕಾಗಿ ಡಾಕ್ಟರ್ ಹೇಳಿದ್ರು, ಡಾಕ್ಟರ್ ಮಾತಲ್ಲಿ ನಡೆದಿಲ್ಲ. ಆಚಾರ್ಯವರೆಲ್ಲ ದೊಡ್ಡ ಉಸಿರೆಳ್ಕೊಂಡು ಹಂಗೆ ನಿಂತವ್ರೆ, ಏನಪ್ಪಾ ಮಾಡೋದು ಇವಾಗ ಅಂತ. ನಮ್ ಕರ್ಸನ್ ದಾಸ್ನ ಕರೆದ್ರು, ಬಂದ್ ನಿಂತ್ಕೊಂಡ ಮಾತಾಡ್ತಾರೆ. ಕರ್ಸನ್ ದಾಸ್ ಮಾತಾಡೋದನ್ನ ಕರ್ಸನ್ ದಾಸ್ ಕಡೆಯಿಂದಾನೇ ನಾನು ಮಾತಾಡ್ತೀನಿ ಕೇಳಿ. ಲಾಯರ್ ಅವರು ಕರ್ಸನ್ ದಾಸ್ ಹತ್ರ ಕೇಳ್ತಾವ್ರೆ, ಹೌದು ಕರ್ಸನ್ ದಾಸ್ ಅವ್ರೆ, ಪಾದ ಪೂಜೆ ಅಂದ್ರೆ ಏನು? ಕರ್ಸನ್ ದಾಸ್ ಮಾತಾಡ್ತಾರೆ, ಸ್ವಾಮಿ ಪಾದ ಪೂಜೆ ಅಂದ್ರೆ ಒಂದ್ ದೇವ್ರಿಗೆ ನಮ್ಮನ್ನ ನಾವು ಅರ್ಪಣೆ ಮಾಡೋದು, ಮನಸ್ಸು ಬುದ್ಧಿ ನಮ್ಮ ಮೈ ಕೂಡ. ಯಾಕಂದ್ರೆ ಬೇರೆ ನಮ್ಗೆ ಜ್ಞಾನ ಇರಲ್ಲ, ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಜ್ಞಾನ ಮಾತ್ರ ಇರುತ್ತೆ. ಆದ್ರೆ ಇವ್ರು ಮಾಡೋದು ಏನ್ ಗೊತ್ತಾ, ಹೆಂಗಸರು ಮೈಗಳನ್ನ ಸೇವೆ ಅಂತ ಫಸ್ಟ್ ಇವ್ರು ಕೊಡ್ಬೇಕಂತೆ. ಎಂತಿ ಗಂಟ ಮದುವೆ ಆಗಬೇಕಂತೆ, ಮದುವೆ ಹಾಕಿನ ಮುಂಚೆನೆ ಇವ್ರಿಗೆ ಅವ್ರ ಎಂತಿನ ಅರ್ಪಣೆ ಮಾಡ್ಬೇಕಂತೆ. ಇದು ಇವ್ರ ಸೇವೆ. ಈ ಕಡೆ ನಮ್ ಜೆ ಸ್ವಾಮಿ, ಹಾ ನೀನ್ ತಪ್ಪ ಕೇಳ್ಕೊಂಡಿದ್ಯಪ್ಪ, ಅದು ನನಗಲ್ಲ ದೇವ್ರಿಗೆ, ಶ್ರೀ ಕೃಷ್ಣ. ಇವನ್ ಬಗ್ಗೆ ದೇವ್ರ ಹೆಸರು ಹೇಳಿ ಯಾಕೆ ಸುಮ್ನೆ ಇದ್ ಮಾಡ್ಬೇಕು? ಅವರೇ ಹೇಳಿರೋದು ಈ ತರ ಮಾಡ್ಬೇಕು ಅಂತ. ಇದನ್ನ ನಾನ್ ಹೇಳ್ತಾ ಇಲ್ಲ, ನಮ್ ಊರ್ ಜನರೆಲ್ಲ ಹೇಳ್ತಾವ್ರೆ. ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿರೋದು ನಾನೇ ಅಲ್ವಾ ಇದನ್ನ. ಎಲ್ಲರೂ ನನ್ನ ನಂಬ್ತಾರೆ, ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದೀನಿ, ಎಲ್ಲರಿಗೂ ಒಳ್ಳೇದು ಆಗ್ತಾ ಇದೆ ಅಂತ ನಮ್ ಜೆ ಸ್ವಾಮಿ ಹೇಳ್ತಾವ್ರೆ. ಈ ಕಡೆ ಕರ್ಸನ್ ದಾಸ್ ಹತ್ರ ಲಾಯರು ಕೇಳ್ತಾವ್ರೆ, ಅದೇ ನಮ್ ಜೆ ಸ್ವಾಮಿ ಲಾಯರು, ಹೌದಪ್ಪ ಆ ಪಾದ ಪೂಜೆ ನೀನ್ ನೋಡ್ದ? ಹೌದು ನೋಡ್ದೆ. ಯಾವಾಗ ನೋಡ್ದೆ? ಹೋಳಿ ಹಬ್ಬದ ದಿನ ನೋಡ್ದೆ. ಎಲ್ಲಿ ನೋಡ್ದೆ? ಅವ್ರ ಕೋಟೆಲೆ ನೋಡ್ದೆ ಸ್ವಾಮಿ. ಅದು ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಅವಳು, ಅವಳ ತರ ಸಂಬಂಧ, ಅವಳು ದೇವ್ರ ತರ ಮುಗಿತಾ ಇದ್ಲು ಅವ್ರನ್ನ. ಬಟ್ ಇವರು ಮಾಡೋ ಕೆಲಸನ ಸ್ವಾಮೀಜಿ ಇದು. ಸ್ವಾಮೀಜಿ ಅವ್ರಿಗೆ ಬುದ್ಧಿ ಇಲ್ಲ ಸ್ವಾಮೀಜಿ. ಜನರಿಗೆ, ಈ ಊರ್ ಜನರಿಗೆ ಬುದ್ಧಿನೇ ಇಲ್ಲ. ಹೆಣ್ಮಕ್ಳಿಗೆ ತಲೆ ಮೇಲೆ ಬಟ್ಟೆ ಹಾಕೊಂಡೋಗು, ಮುಖ ಯಾರು ನೋಡ್ಬಾರ್ದು ಅಂತಾರೆ. ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಿ ಪಾದ ಪೂಜೆ ಅನ್ನೋ ಹೆಸರಲ್ಲಿ ಈ ತರ ಮಾಡಿಸ್ತಾರಲ್ಲ ಸ್ವಾಮಿ, ಇದು ಯಾವ ಸ್ವಾಮಿ ನ್ಯಾಯ ಇದು? ಸ್ವಾಮಿ ನಾನು ಪತ್ರಿಕೆ ಬರಿತೀನಿ, ನನಗೆ ಹಿಂದೂ ಧರ್ಮ ಅಂದ್ರೆ ತುಂಬಾ ಇಷ್ಟ, ಬಹಳ ಇಷ್ಟ. ಬಟ್ ಯಾವ ಹಿಂದೂ ಧರ್ಮದಲ್ಲೂ ಈ ತರ ಪಾದ ಪೂಜೆ ಬರ್ದಿಲ್ವಲ್ಲ ಸ್ವಾಮಿ. ಇದು ನನಗೇನು ಅರ್ಥ ಆಗ್ತಾರ ನನಗೆ. ಒಂದು ಮಾತ್ರ ನಿಜ, ಇವತ್ತು ಇವ್ರು ಮಾಡ್ತಾರೆ, ನಾಳೆ ಇವ್ರ ಮಕ್ಕಳು ಮಾಡ್ತಾರೆ, ನಾಳಿದ್ದು ಅವ್ರ ಮಕ್ಕಳು ಮಾಡ್ತಾರೆ. ಇದಕ್ಕೆ ನೀವೇ ಒಂದು ನ್ಯಾಯ ಹೇಳ್ಬೇಕು ಸ್ವಾಮಿ ಅಂತ ಜಡ್ಜ್ ಕಡೆ ಬಿಟ್ಬಿಡ್ರಿ ಇದನ್ನ. ಎಲ್ಲಾರು ಯೋಚನೆ ಮಾಡ್ತಾವ್ರೆ, ಎಲ್ಲಾರು ಉಸಿರು ಎಳಿತಾವ್ರೆ. ಯಾರು ಬರ್ತಾರೆ ಸಾಕ್ಷಿ ಹೇಳಕ್ಕೆ? ಅಲ್ಲಿರೋ ಗಂಡಸರು ಎಲ್ಲ ತಲೆ ಬೊಗ್ಗಿಸ್ಕೊಂಡು ನಿಂತವ್ರೆ. ಸಾಕ್ಷಿ ಹೇಳಕ್ಕೆ ಮುಂದೆ ಯಾರು ಬಂದಿಲ್ಲ. ಸರಿ ಅಂತೇಳಿ ಸ್ವಾಮೀಜಿ ಹಿಂಗೆ ತೋಳ್ತಾರೆ, ನಾನ್ ಹೇಳ್ತೀನಿ ಸಾಕ್ಷಿ ಅಂತ. ನಮ್ ಹೀರೋವ್ರ ಅತ್ತೆ ಬಂದ್ರು, ಹೌದು ಸ್ವಾಮಿ ನಾನ್ ಹೇಳ್ತೀನಿ, ಪಾದ ಪೂಜೆ ಅನ್ನೋ ಹೆಸರಲ್ಲಿ ಈ ಜೆ ಏನೇನೆಲ್ಲ ಮಾಡಿದಾರೆ ಅಂತ. ತಿರ್ಗಾ ಇನ್ನೊಬ್ರು ಬಂದ್ರು, ನಾನ್ ಹೇಳ್ತೀನಿ. ತಿರ್ಗಾ ಇನ್ನೊಬ್ರು ಬಂದ್ರು, ನಾನ್ ಹೇಳ್ತೀನಿ. ತಿರ್ಗಾ ಇನ್ನೊಬ್ರು ಬಂದ್ರು. ಇಷ್ಟ್ಯಾಕೆ ಊರಲ್ಲಿರೋರು ಎಲ್ಲ ಬಂದ್ಬಿಟ್ಟಿದ್ದಾರೆ. ಸ್ವಾಮೀಜಿ ಹತ್ರ ಮಾತಾಡಕ್ಕೆ ಮಾತೇ ಇಲ್ಲ, ಹಂಗೆ ಸೈಲೆಂಟಾಗೆ ಮೌನ ಆಗ್ಬಿಟ್ಟಿದ್ದಾರೆ. ಅಲ್ಲ ಎಲ್ಲಾರನ್ನ ಒಬ್ಬೊಬ್ಬರನ್ನೇ ಕರೆದು ಕೇಳ್ತಾವ್ರೆ. ಇನ್ನೇನು ಜಡ್ಜ್ ಸಾಹೇಬ್ರು ಅವ್ರನ್ನ ಜೈಲಿಗೆ ಹಾಕಕ್ಕೆ ಮುಂದಾಗ್ಬಿಟ್ರು. ಇನ್ನೊಂದು 7 ದಿನ ಎಲ್ಲರ ಹತ್ರನೂ ವಿಚಾರಣೆ ನಡೆಸಿ ಆಮೇಲೆ ಅವ್ರನ್ನ ಜೈಲಿಗೆ ಹಾಕ್ತೀನಂತ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಇನ್ನೇನು ಸ್ವಾಮಿ ಹಂಗೆ ಆಚೆ ಬಂದ್ರು. ಇವ್ರು ಆಚೆ ಬಂದ ತಕ್ಷಣ ಎಲ್ಲರೂ ಜೈ 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 ಅನ್ನೋರಲ್ಲ. ಇಷ್ಟ್ಯಾಕೆ ಅವ್ರ ಪಾದನ ಕೂಡ ನೆಲಕ್ಕೆ ತಗಕ್ ಬಿಡ್ತಾ ಇರಲ್ಲ, ಎಲ್ಲ ಕೆಳಗಡೆ ಕೈ ಇಕ್ತಾ ಇದ್ರು. ಬಟ್ ಯಾರು ಇಕ್ಕಲ್ವಲ್ಲ, ಯಾರು ಜರ್ಗೋದು ಇಲ್ಲ, ಅವ್ರ ಮೇಲ್ಮೇಲೆನೆ ಬರ್ತಾವ್ರೆ. ಈ ಕಡೆ ನಮ್ ಹೀರೋಯಿನ್ ತೋರ್ಸಿದ್ರು. ಆಕ್ಚುಲಿ ನಮ್ ಹೀರೋಯಿನ್ ಸಾಯ್ಬೇಕಾರೇನೆ ಅವನೇ ಬಂದೇ ಬರ್ತೇನೆ ಅಂದ್ಬಿಟ್ಟು ಹೀರೋಯಿನ್ ತಂಗಿ ಆ ಬಟ್ಟೆಗೆ ಒಂದು ಗಂಟಾಗಿರ್ತಾಳೆ. ಅವ್ರು ಬಂದ್ಮೇಲೆ ಇದನ್ನ ಬಿಸಿನಕ್ಕ ಅನ್ಬಿಟ್ಟು ಆವಾಗ ಗಂಟನ ಕೂಡ ಹುಡುಗಿ ಬಿಚ್ಚುತ್ತೆ. ಎಲ್ಲಾರು ಖುಷಿ, ಎಲ್ಲಾರು ಹಂಗೆ ನಡ್ಕೊಂಡ್ ಬರ್ತಾವ್ರೆ. ಆಕ್ಚುಲಿ ಇದೊಂದು ರಿಯಲ್ ಸ್ಟೋರಿ ಅಂತೆ.
ಆಗಿರುತ್ತೆ. ಹೆಂಗಿತ್ತು ಸ್ಟೋರಿ ಮಾತ್ರ ಸಕ್ಕದಾಗಿದೆ. ಫ್ರೀ ಆಗಿದ್ದಾಗ ಈ ಪಿಕ್ಚರ್ನ ಫುಲ್ಲಾಗಿ ನೋಡಿ. ಇನ್ನೊಂದು ಹೇಳಿದ್ನಲ್ಲ ಅವಾಗಲೇ, ಕೆಲಸ ಬಿಟ್ಬಿಟ್ಟೆ ಗುರು, ಹಿಂಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು, ಕೆಲಸ ಬಿಟ್ಬಿಟ್ಟೆ, ಅದಕ್ಕಾಗಿ ವಿಡಿಯೋ ಹಾಕಿ ಒಂದು ನನಗೆ ಗೊತ್ತಿರಂಗೆ 15 ದಿನ ಆಗಿರ್ಬೇಕೇನೋ. ಇನ್ಮೇಲೆ ಡೋಂಟ್ ವರಿ, ಹೊಸ ಪಿಕ್ಚರು, ಸಾರಿ ಒಳ್ಳೆ ಪಿಕ್ಚರು ಯಾವುದೇ ಇದ್ರೂ ನೀಟಾಗಿ ಇಳಿಸ್ಬಿಡೋಣ. ಎಲ್ಲರೂ ಹಾಕಿರೋ ಮೂವಿ ಹಾಕಿ ಬೇಜಾರಾಗಿದೆ. ಇದು ಯಾರನ್ನ ಹಾಕ್ಬಿಟ್ಟಿದಾರನ ಗೊತ್ತಿಲ್ಲ. ಸರಿ, ಈ ಮೂವಿ ಇಷ್ಟ ಆದಲ್ಲಿ ಜೊತೆಲ್ಲೇ ಇರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ನೋಡೋಣ. ಟಾಟಾ.